ಬಂದು ಮಾತಾಡಿದ್ರೆ ನಾವೆಲ್ಲ ಅವ್ರ ಹಿಂದೆ ನಿಲ್ತೀವಿ, ನಾವೇನು ಚೇಂಜ್ ಆಗಲ್ಲ ಅಂತ ಹೇಳಿದಕ್ಕೆ ನಾನು ಸುಮಾರು ಒಂದು ವಾರದಿಂದ ಪ್ಲ್ಯಾನ್ ಮಾಡಿಕೊಂಡು ಸುರೇಶ್ ಹತ್ರ ನಾನು ಹೇಳಿ ಈ ಸಲ ನಾನು ಕರಿತೀನಿ ಸಾರ್ಗೆ ಹೇಳಿ ಅಂತ ಮಾತು ಕೊಟ್ಟು ಸಾರ್ ಕರ್ಕೊಂಡು ಬಂದಿದ್ದೀನಿ. ಸಾರ್ ಇವಾಗ ನಿಮ್ಗೆ 4 ಮಾತುಗಳು ಮಾಡ್ತಾ ಇದ್ದಾರೆ, ನಾವು ದಯವಿಟ್ಟು ಕ್ಲೀನಾಗಿ ಕೇಳಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಅಣ್ಣವ್ರನ್ನ ಬೆತ್ ಮಾಡೋಕ್ಕೆ ಕರೆಸೋ ಉದ್ದೇಶ ಏನು ಅಂದರೆ, ಅಣ್ಣವರು ಈ ಹಳ್ಳಿ ಕಡೆ ಅಣ್ಣವ್ರು ಯಾರು ಅಂತ ಗೊತ್ತಿಲ್ಲ, ಕೆಲವು ಲೀಡರ್ಸ್ ಗೊತ್ತು, ಆದರೆ ನಮ್ಮ ಪಬ್ಲಿಕ್ ಜನಕ್ಕೆ ಗೊತ್ತಿಲ್ಲ ಅಣ್ಣವ್ರು ಯಾರು ಅಂತ. ಅವ್ರ ಬಗ್ಗೆ ನಾವೇ ಓದ್ವಿ ಅಣ್ಣವ್ರ ಹತ್ರ, ಏನಣ್ಣ ನಿಮ್ಮ ನಮ್ಮ ಕಡೆ ಬರಲೇಬೇಕು, ಗ್ರಾಮಾಂತರ ಕಡೆ ಬರಲೇಬೇಕು, ಇಷ್ಟವರೆಗೂ 5-6 ಶಾಸನ ಗಳಿಸಿದ್ದೀವಿ, ಇಷ್ಟವರೆಗೂ ನಮಗೇನೂ ಮಾಡಿಲ್ಲ, ನಮ್ಮ ಹತ್ರ ಓಟ್ ಹಾಕ್ಸ್ಕೊಂಡಿದ್ರೆ ಹೊತ್ತು ನಮ್ಗೆ ಮಾಡಿರೋದು ಏನೂ ಇಲ್ಲ ಎಲ್ಲ ಕೇಳ್ಕೊಂಡ್ವಿ ಅಣ್ಣವ್ರ ಹತ್ರ. ಆಯ್ತಪ್ಪ ನಮ್ಗೊಂದು ಚಾನ್ಸ್ ಕೊಡಿ ಅಂತ ಅಣ್ಣವ್ರು ಕೇಳಿದ್ರು. ಆಮೇಲೆ ಅಣ್ಣವ್ರನ್ನ ಬೇತ್ ಮಾಡೋಕ್ಕೆ ಬರಲೇಬೇಕು ಅಂತ ಹೇಳಿದ್ವಿ ನಾವು. ಆಯ್ತಪ್ಪ ಬೇತ್ ಮಾಡೋಕ್ಕೆ ಬರ್ತೀನಿ, ಆದಷ್ಟು ನನ್ನ ಕೈಯಲ್ಲಿ ಏನಾಗುತ್ತೋ ಜನರಿಗೆ ಮಾಡ್ತೀನಿ ಅಂತ ಅಣ್ಣವ್ರು ಮಾತು ಕೊಟ್ಟರು. ಅಣ್ಣವ್ರು ಬಾಡಕ್ಕೂ ಹೇಳಿದ್ವಿ. ಅಣ್ಣವರು ಬಂದರು. ಇವಾಗ ಅಣ್ಣವ್ರು 2 ಬಾರಿ ಶಾಸಕರಾಗಿದ್ರು KJP ಅಲ್ಲಿ, ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ KJP ಅಲ್ಲಿ. ಆದರೆ ಪಬ್ಲಿಕಲ್ಲಿ ನಾವು ಗ್ರಾಮಾಂತರ ಕಡೆ ನಾನು ಏನೋ ತೋರಿಸ್ಬೇಕು ಅಂತ ನನಗೊಂದು ಚಾನ್ಸ್ ಕೊಡಿ ಅಂತ ಹೇಳಿದ್ರು ಅಣ್ಣವರು. ಅದಕ್ಕೋಸ್ಕರ ಅಣ್ಣವ್ರನ್ನ ಕರ್ಕೊಂಡು ಬಂದಿದ್ದೀವಿ. ಎಲ್ಲರೂ ಮಾತು ಕೊಟ್ಟರೆ ಅಣ್ಣವ್ರು ಗ್ರಾಮಾಂತರ ಕಡೆ ಬರೋಕ್ಕೆ ಒಪ್ಪಿಗೆ ಇದ್ದಾರೆ. ಎಲ್ರಿಗೂ ಓಕೆನಾ? ಗ್ರಾಮಾಂತರ ಕಡೆ ಎಲ್ಲ ಮಾಡೋಕ್ಕೆ ಸಿದ್ಧನಾ? ಬೇತ್ ಮಾಡೋ ಲೀಡ್ಸ್ ಎಲ್ಲ ಮಾಡ್ತೀರಾ? ಎಲ್ಲ ಜೋರಾಗಿ ಹೇಳಬೇಕು, ಹೇಳಿದ್ರೆ ಅನ್ನೋರ್ಗೆ ಮಾತ್ಕೊಳ್ಳೋಣ. ಯಾಕೆಂದರೆ ಅವ್ರನ್ನ ಕರೆಸಿ ನಾವು ಅವಮಾನ ಮಾಡೋದು ಬೇಕಾಗಿಲ್ಲ, ಒಳ್ಳೆ ಮನುಷ್ಯ ಬೇಕು ನಮಗೆ. ಇಷ್ಟವರೆಗೂ ನೋಡಿದ್ದೀವಿ, ಎಲ್ಲೆಂಥ ಕ್ಯಾಂಡಿಡೇಟ್ ನೋಡಿದ್ದೀವಿ, ಯಾರೂ ನಮಗೇನು ಮಾಡಲಿಲ್ಲ. ನಾನು ಸುಮಾರು 5-6 ಶಾಸಕ ಕೆಲಸ ಮಾಡಿದ್ದೀನಿ, ಓಟ್ ಹಾಕ್ಸ್ಕೊಂಡಿದ್ದಾರೆ, ಹೊತ್ತು ನಮ್ಗೆ ಮಾಡಿದ್ದೇನೂ ಇಲ್ಲ. ಆದರೆ ಒಳ್ಳೆ ಕ್ಯಾಂಡಿಡೇಟ್ ಸಿಕ್ಕಿದ್ದಾರೆ ಈ ಸಲ, ಅವ್ರನ್ನ ನಾವು ಕಾಪಾಡ್ಕೋಬೇಕು ಅಂತ ಅಣ್ಣವ್ರು ಕರೆಸಿದ್ದೀವಿ. ಎಲ್ಲರೂ ದಯವಿಟ್ಟು ಅಣ್ಣವ್ರು ನೋಡಿ ಈ ಸಲ ದುಡ್ಡು ಎಲ್ಲ ಕೊಡ್ತಾರೆ, ದುಡ್ಡು ಬಗ್ಗೆ ಎಲ್ಲ ನಾವು ಬೇಕಾಗಿರೋದು ಒಳ್ಳೆ ಮನುಷ್ಯನ ಬೇಕು ನಮಗೆ. ದುಡ್ಡು ಬಿಡಿ, ಅಣ್ಣವ್ರಿಗೆ ಒಳ್ಳೆ ಕೆಲಸ ಮಾಡ್ತಾನೆ. ಒಂದು ಸಲ ಅವ್ರ ಪರಿಚಯ ಆದರೆ ಅವ್ರ ಹೆಸರು ಕೂಡ ಕರೆಕ್ಟಾಗಿ ಜ್ಞಾಪಕಶಕ್ತಿ ಇರುತ್ತೆ, ಅಣ್ಣವ್ರಿಗೆ ಇರುತ್ತೆ, ಬೇರೆಯವ್ರಿಗೆ ಯಾರು ಇಲ್ಲ. ನಾನು ಸುಮಾರು ಇವತ್ತು ಕೂಡ ಎಷ್ಟೋ ಪಬ್ಲಿಕ್ ಮೀಟಿಂಗ್ ನೋಡಿದ್ದೀನಿ, ಯಾರು ಮಾತು ಹೇಳ್ತಾ ಇರೋದು ಕೆಲಸ ಮಾಡಿಲ್ಲ. ದಯವಿಟ್ಟು ಎಲ್ರಿಗೂ ಒಂದೇ ಮಾತು ಹೇಳ್ತೀನಿ, ಗ್ರಾಮಾಂತರ ಆಗಲಿ ಬೇತ್ಮಾಳ ಗ್ರಾಮ ಪಂಚಾಯತ್ ಎಲ್ಲ ಲೀಡರ್ಸ್ಗೆ ಹೇಳ್ತೀನಿ, ಮಾಜಿ ಮೆಂಬರ್ಸು ಅಧ್ಯಕ್ಷರು ಎಲ್ಲ ಬಂದಿದ್ದಾರೆ ಇಲ್ಲಿ, ಎಲ್ರಿಗೂ ಹೇಳ್ತೀನಿ, ದಯವಿಟ್ಟು ಒಬ್ಬೊಬ್ಬರು ಕೈ ಜೋಡಿಸಿದ್ರೆ 100 ಜನ ಮಾಡಿದ್ರೂ ಅಣ್ಣವ್ರಿಗೆ 15-20 ಸಾವಿರ ಜನ ಗ್ರಾಮಾಂತರ ಕಡೆಯಿಂದ ಓಟ್ ಮಾಡಿದ್ರೆ KJP ಆಲ್ರೆಡಿ 70,000 ಓಟ್ ಬಂದೇ ಬರುತ್ತೆ ಅಣ್ಣವ್ರಿಗೆ. ನಾನು ಚಾಲೆಂಜ್ ಮಾಡ್ತಾ ಹೇಳ್ತೀನಿ, ಅಣ್ಣವ್ರಿಗೆ ಗ್ಯಾರಂಟಿ ಗೆದ್ದೇ ಕಟ್ತಾರೆ ಈ ಸಲ, ಯಾರೋ ಭಯ ಪಡಬೇಡಿ, ದಯವಿಟ್ಟು ಬರೆದು ಕೊಡ್ತೀವಿ ನಾವು, ಅಣ್ಣವ್ರು ಗೆದ್ದೇ ಅಂತ ಈ ಮಾತು ಕೊಡ್ತೀವಿ. ಎಲ್ಲರೂ ಮನಸ್ಸಲ್ಲಿ ಅಣ್ಣವ್ರ ಗುಂಡೆಯಲ್ಲಿ ಇಟ್ಕೋಬೇಕು ನಾವು, ಮಾತು ದಯವಾಗಿ ಕೊಡಿ, ಅಣ್ಣವ್ರು ಗೆದ್ದೇ ಕಟ್ತಾರೆ. ಎಲ್ಲರೂ ದಯವಾಗಿ ಇನ್ನೊಂದ್ಸಲ ಹೇಳ್ಬೇಕು, ಅಣ್ಣವ್ರಿಗೆ ಓಟ್ ಹಾಕ್ತೀವಿ ಗಳಿಸ್ತೀವಿ ಅಂತ ಹೇಳಿದ್ರೆ ಅಣ್ಣವ್ರು ಸಿದ್ಧವಾಗಿ ನಿಮ್ಮ ಕೆಲಸನ ಮಾಡಲು ಎಲ್ಲ ಒಪ್ಪಿಗೆ ಕೊಟ್ಟರೆ ಅಣ್ಣವ್ರು ಮಾಡೋಕ್ಕೆ ಸಿದ್ಧವಾಗಿರ್ತಾರೆ. ಅಣ್ಣವ್ರು ಬೇತ್ ಮಾಡೋಕ್ಕೆ ಬಂದಿದ್ದಾರೆ, ಅಣ್ಣವ್ರು 4 ಮಾತನ್ನು ಆಡ್ತಾರೆ, ಆ ಬಗ್ಗೆ ಎಲ್ಲ ಕೇಳಿಸ್ಕೊಳ್ರಿ. ನಾವು ಮಾತಾಡೋಕ್ಕಂತ ಅಣ್ಣವರು ತುಂಬ ಅನುಭವದವರು ಅಣ್ಣವರು, ನಾವು ಮಾತಾಡೋದ್ರೆ ಏನೋ ತಪ್ಪು ಏನೋ ಇದ್ದರೆ ಎಲ್ಲ ದಯವಿಟ್ಟು ಕ್ಷಮಿಸಿ. ಪ್ರತಿ ಒಂದು ಓಟನ್ನು ಯಾರು ತಿಳಿದವ್ರು ಕೂಡ ಈ ಥರ ಇದೆ ಅಣ್ಣವ್ರ ಬಗ್ಗೆ ಹೇಳಿ ಅಲ್ಲಿ ಓಟ್ ಹಾಕ್ಸ್ಬೇಕಂತ ದಯವಿಟ್ಟು ಎಲ್ಲರೂ ಕ್ಷಮಿಸಿ ನಾವು ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ನನ್ನ ಸ್ನೇಹಿತರಿಗೆ ನಾನು ಮಾತಾಡ್ತೀನಿ. ಸುರೇಶ್ ಅವರು ಹೇಳಿದ್ರು, ನಿಮ್ಗೆ ಅರ್ಥ ಆಗಿರೋದು ಅನ್ನಿಸ್ತಾ ಇದೆ. ಈಗ ನಮ್ಮ ನಾರಾಯಣ ಸ್ವಾಮಿ ಅವರು ಹೇಳಿದರು, ಸುಮಾರು ಸಲ MLAಗಳು ನಾವು ಕೆಲಸ ಮಾಡಿದ್ವಿ, ಯಾರು ಏನೂ ಕೆಲಸ ಮಾಡಿಲ್ಲ. ಯಾರ್ಯಾರು MLAಗೆ ನಿಲ್ಲಿಸ್ತಾ ಇದ್ದಾರೆ ಅವರೆಲ್ಲ ಹೇಳೋದು ಹಿಂಗೆ, ನಾನು ಬಂದರೆ ನಿಮ್ಮನ್ನ ಹಾಕಾಕ್ಸ್ ತಗೊಂಡು ಹೋಗ್ತೇನೆ, ನಿಮ್ಮ ಒಬ್ಬೊಬ್ಬರು ಎಲ್ಲರಿಗೂ ಮನೆ ಕೊಡ್ತೀವಿ, ನಿಮ್ಗೆ ಕಷ್ಟ ಸುಖಲ್ಲ ನಾವೇ ತಗೊಳ್ತೀನಿ, ಇದೇ ಎಲ್ಲ ಹೇಳೋದು. ನಾನು ಮಾಡಿದ್ದು ಏನು ನಿಮ್ಗೆ ಗೊತ್ತಾಗುತ್ತೆ. 2 ಬಾರಿ BJPಗೆ ಕೊಟ್ಟಿದ್ದೀರಿ, ಏನು ಕೆಲಸ ಮಾಡಿದ್ರೆ ನಿಮ್ಗೆ ಗೊತ್ತಾಗಬೇಕು, ನನಗಿಲ್ಲ. ನನ್ನ ಊರಲ್ಲಿ ಯಾವ ಒಂದು ಪುಟಕೋಸ್ ಕೆಲಸನ ಮಾಡಿಲ್ಲ. ಕಾಂಗ್ರೆಸ್ ಕೊಟ್ಟಿದ್ದೀರಿ, ಅವನ ತಂದೆ 6 ವರ್ಷ ಇದ್ದರು, 6 ಟರ್ಮು, ಏನು ಕೆಲಸನ ಮಾಡಿಲ್ಲ. ನಾ 2 ಟರ್ಮ್ ಗೆದ್ದಿದ್ವಿ. ನನ್ನ ಊರಿನಲ್ಲಿ ಏನು ಕೆಲಸ ಮಾಡಿದೆ ನನಗೆ ಗೊತ್ತು. ಯಾವಾಗ ಅಲ್ಲಿ ಕಡೆ KJP ಸೇರಿಸ್ಬಿಟ್ರು ಆವತ್ತಿನ ನಮ್ಗೆ ಓಟ್ ಕಡಿಮೆ ಆಗಿದೆ. ಏನಕ್ಕೋಸ್ಕರ ನಿಮಗೆ ನಾನು ಯಾರನ್ನು ಗೊತ್ತಿಲ್ಲ, ನನಗೆ ನಿಮ್ಮ ಥರ ಓಟ್ ಯಾವಾಗ ತಗೊಳ್ಬೇಕಂತ ನಮ್ಗೆ ಗೊತ್ತಿಲ್ಲ, ಪರಿಚಯ ಇಲ್ಲ. ಆದ್ದರಿಂದ ನೀವು KJP ಅವರು ಅಂದರೆ ಭಾಳ ಗಲಾಟೆ ಮಾಡೋರು, ತುಂಬ ಹಂಗೆ ಮಾಡೋರು ಕಥೆಗಳೆಲ್ಲ ಬಿಡೋದು. ನೀವು ಅದೆಲ್ಲ ಕೆಲವು ಹೌದು ಅಂದರೆ ಬರ್ತೀರಿ KJPಗೂ ನೋಡಿದಿರಿ ತಾನೆ, ಎಷ್ಟು ಪೀಸ್ಫುಲ್ ಆಗಿದೆ. ಅಲ್ಲಿ ಕಡೆ ಗಲಾಟೆ ಮಾಡೋದು, ಇಲ್ಲಿನೇ ದೌರ್ಜನ್ಯ ಮಾಡೋದು, ಬಡವ್ರು ನೋಡಿದರೆ ರೌಡಿಸಮ್ ಮಾಡೋದು, ಪೊಲೀಸ್ಗೂ ಎಲ್ಲಿ ಬಿಡ್ತೀನಿ ಹೇಳೋದು, ಥ್ರೆಟನ್ ಮಾಡೋದು, ಇದೆಲ್ಲ ಇಲ್ಲಿ ಇರುತ್ತೆ. ನಾನು ಬಂದರೆ ಅದೆಲ್ಲ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾನು ಜೈಲಿಗೆ ಹೋಗಿಲ್ಲ ಲಂಚ ತೊಗೊಂಡ್ಬಿಟ್ಟು, MRC ಲೋನ್ ಕೊಡ್ತೀವಿ, ನೀವು ಓಟ್ ತೊಗೊಂಡು ತಿಂಗಳಿಗೆ 2 ಕೋಟಿ ಸಂಪಾದನೆ ಮಾಡಿ ಹೋಗಿಲ್ಲ MLA ಥರ. ನಾನು ಬಗೆಗಿರವಾಗಿ ಹೇಳ್ತೇನೋ, ಇವರೆಲ್ಲ ಇಲ್ಲಿ ಲೂಟಿ ಮಾಡಿಕೊಂಡು ಹೀಗೆ ನಿಮ್ಮ ಹತ್ರ ಬಂದು ನಿಮ್ಗೆ ಹಣ ಕೊಡ್ತೀವಿ, ಎಷ್ಟು ಓಟಿಗೆ ಇಷ್ಟು ಕೊಡ್ತೀವಿ, ಆ ದುಡ್ಡು ಇಸ್ಕೊಂಡು ಓಟ್ ಹಾಕ್ಬಿಡ್ತೀರಿ.
5 ವರ್ಷ ಆಗಿದ್ಮೇಲೆ ಏನು ಮಾಡ್ತೀರಿ? ಪುನಃ ಇನ್ನೊಂದು ಓಟ್ ಬರುತ್ತೆ, ಆವತ್ತು ದುಡ್ಡು. ಅದಿಲ್ಲ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು. ನನಗೊಂದು ಅವಕಾಶ ಮಾಡಿಕೊಡಿ. ಹೆಣ್ಮಕ್ಳು ನಿಮಗೆ ಗೊತ್ತಾಗಬೇಕು ನಾನು ಯಾವ ಥರ ಕೆಲಸ ಮಾಡೋನು, ಯಾವ ಥರ ಬಡವ್ರಿಗೆ ಸೇವೆ ಮಾಡೋನು. ಸೌಕರ್ಯ ಜೊತೆಲಿ ಇಟ್ಕೊಂಡು ಮಜಾ ಮಾಡ್ಕೊಂಡು ಹೋಗೋದಕ್ಕೆ ನಾನು ಪಾಲಿಟಿಕ್ಸ್ ಬರೋದಿಲ್ಲ. ನಾನು ಒಂದು ವಕೀಲಾಗಿದ್ದೇನೋ, ಕಷ್ಟ ಸುಖ ನನಗೆ ಬಡವ್ರದ್ದು ಗೊತ್ತಿದೆ. ನನಗೆ ನೀವು ನಂಬಿಕೆ ಇಟ್ಕೊಂಡು ಅವಕಾಶ ಮಾಡಿಕೊಡಿ. ದುಡ್ಡು ಕೊಟ್ಟರೆ ಎಲ್ಲರೂ ಕೊಟ್ಟರೆ ನೀವು ಈಸ್ಕೊಳ್ರಿ, ಯಾರು ಬೇಡ ಹೇಳಿದ್ರು. ಎಷ್ಟು ಕ್ಯಾಂಡಿಡೇಟ್ಗಳು ನಿಲ್ಲಿಸ್ತಾ ಇದ್ದಾರೋ ಅಷ್ಟು ಜನ ದುಡ್ಡು ಕೊಡ್ತಾರೆ, ಅಷ್ಟು ಜನ ಹತ್ರ ಈಸ್ಕೊಳ್ತೀರಿ. ಯಾರಿಗೂ ನಿಮ್ಮ ಹತ್ರ ಇರೋದು ಒಂದು ಓಟ್ ಯಾರಿಗೆ ಹಾಕ್ತೀರಿ? ಎಲ್ಲಿ ಯಾರಿಗೆ ಹಾಕ್ತೀರಮ್ಮ? ನಿಮ್ಮ ಮನ್ಸಿಗೆ ಬರೋರ್ಗೆ ಹಾಕ್ಬಿಟ್ಟು ಬಂದುಬಿಡ್ತೀರಿ ಇಲ್ವಾ? ಇಲ್ಲಾಂದರೆ ಸ್ವಲ್ಪ ಜನ ಹೇಳ್ತಾ ಇದ್ದಾರೆ, ಈ ಊರಿನಲ್ಲಿ ಎಷ್ಟು ಓಟ್ ನಮ್ಗೆ ಗೊತ್ತಿದೆ, ಇಷ್ಟು ಓಟ್ ಆಗಲ್ಲ, ನಿಮ್ಮನ್ನೆಲ್ಲ ಸುಮ್ಮನೆ ಬಿಡೋದಿಲ್ಲ, ರೌಡಿ ತೋರಿಸ್ತಾರೆ, ಅವ್ರ ಮೇಲೆ ಭಯ ಇಟ್ಕೊಂಡು ಹಾಕ್ತೀರಿ, ಏನೋ ಒಂದು ಮಾಡ್ತೀರಿ. ஆனால் ಸತ್ಯಾಂಶ ಕೆಲಸ ಓಟ್ ಹಾಕೋದ್ರಲ್ಲಿ ಮಾಡೋದಿಲ್ಲ. ಯಾತಕ್ಕಂದರೆ ನಾವೆಲ್ಲರ ಹತ್ರ ದುಡ್ಡು ಇಸ್ಕೊಳ್ತೀರಿವಾ, ನಾವು ಓಟ್ ಹಾಕೋದು ಒಬ್ರಿಗೆ ಹಾಕಬೇಕು. ಅದು ಯಾರಿಗೆ ಹಾಕ್ತೀರಿ? ನಾನು ಕೇಳಿದರೆ ನನಗಂತೀರಿ, ಇವ್ರು ಕೇಳಿದರೆ ಇವ್ರಿಗಂತೀರಿ, ಇವ್ರು ಎಲ್ಲರಿಗೂ ನಿಮಗೆ ಅಂತಿಲ್ಲ. ನೀವು ಹಾಕಿರೋದು ದೇವರು ಒಬ್ರಿಗೆ ಗೊತ್ತಾಗುತ್ತೆ. ಆದ್ದರಿಂದ ತಾವು ನಮ್ಮ ಮೇಲೆ ನಂಬಿಕೆ ಇಟ್ಟರೆ, ನಮ್ಮ ಮೇಲೆ ಫೇತ್ ಇದ್ದರೆ ನಮ್ಗೆ ಓಟ್ ಕೊಡಿ. మీకు ಕನ್ನಡ ಅರ್ಥ ಆಯ್ತಾ? ತೆಲುಗಲ್ಲಿ ಮಾತಾಡೋಣ ನೀನು, ಕನ್ನಡ ತಾನೇ? ನನಗೆ ಅವಕಾಶ ಮಾಡಿಕೊಡಿ. ನೀವು ನಮ್ಮ ಸುರೇಶ್ ಹೇಳಿದಾರೋ ಅಣ್ಣ, ನಮ್ಮ 8th ಬ್ಲಾಕ್ನಲ್ಲಿ ಖಂಡಿತವಾಗಿ ಈ ಸಲ ನಿಮ್ಗೆ ಪೂರ್ತಿ ಓಟ್ ಕೊಟ್ಟಿಲ್ಲ ಅಂದ್ರೂ ನಿಮ್ಮ ಪ್ರೀತಿನಿಂದ ಓಟ್ ಕೊಡಿ. ನಾನು ಗೆಳೆಯೋದು KGFನಲ್ಲಿ ಓಟ್ನಲ್ಲಿ ಖಚಿತ. ಹೀಗೆ ಅಲ್ಲಿ ಕಡೆ ಇರೋರ್ಗೂ ನನಗೆ ಓಟ್ ಕೊಟ್ಟರೆ ನಾಳೆ ಅವ್ರಿಗೆ ನಾನು ಸಹಾಯ ಮಾಡೋ ಟೈಮ್ ನನಗೆ ಪ್ರೀತಿ ಬರುತ್ತೆ ಇಲ್ವಾ? ನೀವು ಕೊಟ್ಟಿಲ್ಲ ಅಂದರೆ ನಾನು ಗೆಳೆಯೋದು ಸಾಧ್ಯನೇ ಇದ್ರೂ ಸಹ ನಾನು ಆವತ್ತೂ ಬಂದು ಮಾಡ್ತೀನಿ. ಒಂದು ಸಲ ನಾನು ಬಂದು ಹೆಂಗೆ ಕೆಲಸ ಮಾಡ್ತೇನೆ ಗೊತ್ತಾಗ್ಬಿಟ್ರೆ ಪುನಃ ಮತ್ತೆ ನಾನು ಬೇಡ ಅಂದ್ರೂ ನೀವೇ ಕರಿತೀರಿ ನನ್ನೇ. ಅಂಥ ಕೆಲಸ ನಾನು ಮಾಡಿಕೊಡ್ತೇನೋ, ದಯವಿಟ್ಟು ನನಗೆ ಅವಕಾಶ ಮಾಡಿಕೊಡಿ. ನನ್ನ ಹೆಸರು ಇರಪ್ಪ, ನನ್ನ ಹೆಸರು ರಾಜೇಂದ್ರನ್. ಅದನ್ನ ಜ್ಞಾಪಕ ಇಟ್ಟುಕೊಳ್ಳಿ. 2 ಬಾರಿ ನಾನು KGFನಲ್ಲಿ MLA ಇದ್ದರು. ನಾನು ಇರೋ ಪೀರಿಯಡ್ನಲ್ಲಿ ನಮ್ಮ KGFನಲ್ಲಿ ರೌಡಿಸಮೇ ಇರಬಾರ್ದನ್ನು ಫಿನಿಷ್ ಮಾಡಿದ್ದೀನಿ. ನಾನು ಹೀಗೆ ಬಂದಿರೋ ಆ ಕೆಲಸನೇ ನಾನು ಮಾಡ್ತೇನೆ. ನಿಲ್ಕೊಂಡು ಜನಕ್ಕೆ ಏನು ನಾನು ಅನುಕೂಲ ಮಾಡಬೇಕು ನಾನು ಮಾಡಿಕೊಡ್ತೀನಿ. ಓಕೆ, ಥ್ಯಾಂಕ್ ಯು. ಏನು ಸುರೇಶ್, ಥ್ಯಾಂಕ್ಸ್ ಹೇಳಿ ಜನಕ್ಕೆ. ಈ ಅಣ್ಣವ್ರು ಬಂದಿದ್ದಕ್ಕೆ, ಎಲ್ಲರೂ ಬಂದಿದ್ದಕ್ಕೆ ತುಂಬ ಸಂತೋಷ ಆಯಿತು. ಎಲ್ಲರಿಗೂ ಥ್ಯಾಂಕ್ಸ್. ನಾನು ನಿಮ್ಮ ಸುರೇಶ್ ಎಷ್ಟು ಮಟ್ಟಿಗೆ ನನಗೆ ಸಹಾಯ ಮಾಡ್ತಾರೋ 8th ಬ್ಲಾಕ್ನಲ್ಲಿ, ಅಷ್ಟು ಮಟ್ಟಿಗೆ 2 ಮಟ್ಟಿಗೆ ನಾನು ನಿಮ್ಮ ಕೆಲಸ ಮಾಡಿಕೊಡ್ತೇನೆ. ಇದು ನಿಜ ಮಾತುಗಳೇ. ಈಗ ಹೇಳ್ಬಿಟ್ಟು ಹೋಗೋದಿಲ್ಲ. ಗೆದ್ದು ಬಿಟ್ಟಿದ ಮೇಲೆ ಆಯ್ತು ನೋಡೋಣ, ಇಲ್ಲ, ನಾನು ಬರ್ತೇನೋ. ನಿಮ್ಮ ಕಷ್ಟ ಸುಖ ಏನು ಹೇಳಿ, ಫ್ರೀ ಮನೆಗಳು, ಯಾರು ದುಡ್ಡು ಕೊಡೋದು ಅವಶ್ಯಕತೆ ಇಲ್ಲ, ಯಾರು ಲಂಚ ಕೊಡೋದು ಅವಶ್ಯಕತೆ ಇಲ್ಲ. ನಾನು ಲಂಚ ತಗೊಳ್ಳೋದು ಇಲ್ಲ. ನಾನು ಊರವರು ಹೇಳೋದು ನನಗೆ ಕ್ಲೀನ್ ಹೇಳ್ತಾರೆ. ಆ ಕ್ಲೀನ್ ನನ್ನ ಸಾಯೋವರೆಗೆ ಇರುತ್ತೆ. ನೀವು ಯಾರು ನನಗೆ ಇದು ಮಾಡೋದಕ್ಕೆ ಲಂಚ ಕೊಡಿ, ಅದು ಮಾಡೋಕ್ಕೆ ಲಂಚ ಯಾರು ಕೊಡಬಾರ್ದು. ಈ ಮೀಡಿಯೇಟ್ಗಳಿದ್ದಾರೆ ನೋಡಿ, ಅವರ ಅನ್ನ ಹತ್ರ ಮಾಡಬೇಕಂದ್ರೆ ಇಷ್ಟು ಕೊಡಬೇಕನ್ನ. ಒಬ್ಬರು ಯಾರಾದ್ರು ಕೊಟ್ಟರೆ ನಿಮ್ಮ ಕೆಲಸ ಮಾಡಿಕೊಡೋದಿಲ್ಲ. ನಾನು ಡೈರೆಕ್ಟಾಗಿ ನನ್ನ ಹತ್ರ ಬನ್ನಿ, ನಿಮ್ಮ ಕಷ್ಟ ಸುಖ ಏನು ಹೇಳಿದೆ ಆಗೋದು ಕೆಲಸ ಆಗುತ್ತೆ, ಇಲ್ಲ ಅಂದರೆ ನಿಮಗಿಲ್ಲ ಅಂತೆ ಅಷ್ಟೇ. ದುಡ್ಡು ಕೊಟ್ಟು ಏಮಾರಿಸ್ಬಾರ್ದು. ಬರಲಾ? ಥ್ಯಾಂಕ್ ಯು.